ಸ್ಪೈಸ್ ಆಫ್ ಲೈಫ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ. ಕೋಪವು ಅಲ್ಪಕಾಲದ ಸಮಸ್ಯೆಯಾಗಿದ್ದರೂ ಅದರ ಪರಿಣಾಮಗಳು ದೀರ್ಘಕಾಲಿಕವಾಗಿರುತ್ತವೆ. ನಮ್ಮ ಕೋಪದ ಒಂದು ಕ್ಷಣದ ಬೆಳಕು ನಮ್ಮ ಜೀವನದಲ್ಲಿ ಶಾಶ್ವತವಾದ ಗುರುತುಗಳನ್ನು ಬಿಟ್ಟು ಹೋಗಬಹುದು. ಆದ್ದರಿಂದ ನಾವು ನಮ್ಮ ಮನಸ್ಸನ್ನು ಶಾಂತವಾಗಿ ಇಡಲು ಪ್ರಯತ್ನಿಸಬೇಕು. ಕೋಪವನ್ನು ನಿಯಂತ್ರಿಸಲು ಧೈರ್ಯವನ್ನು ಮತ್ತು ತಾಳ್ಮೆಯನ್ನು ಬೆಳೆಸಬೇಕು. ಹಾಗೆಯೇ ನಾವು ಜೀವನದಲ್ಲಿ ಸಮತೋಲನವನ್ನು ಸಾಧಿಸಬಹುದು, ಉತ್ತಮ ಜೀವನವನ್ನು ನಡೆಸಬಹುದು. ಹೀಗೊಂದು ಕಥೆಯಿದೆ. ಹೆಸರಾಂತ ಗುರುಕುಲದಲ್ಲಿ ಒಬ್ಬ ಕೋಪಿಷ್ಠ ವಿದ್ಯಾರ್ಥಿ ಇದ್ದನು ಮತ್ತು ಅವನು ಯಾವಾಗಲೂ ಎಲ್ಲಾ ವಿಷಯಗಳಿಗೂ ಕೋಪಗೊಳ್ಳುತ್ತಿದ್ದ. ಯಾವುದೇ ಸಣ್ಣ ಸಮಸ್ಯೆಯಾದರೂ ಕೋಪವನ್ನು ತಡೆಯಲು ಅವನಿಗೆ ಆಗುತ್ತಿರಲಿಲ್ಲ. ಗುರೂಜಿ ಈ ಶಿಷ್ಯನಿಗೆ ಬುದ್ಧಿ ಕಲಿಸುವ ಧ್ಯೇಯವನ್ನು ಇಟ್ಟುಕೊಂಡರು. ಒಂದು ದಿನ ಗುರೂಜಿ ಆ ಶಿಷ್ಯನನ್ನು ಕರೆದು, ನಿನಗೆ ಈ ಸಣ್ಣ ಕಾಗದದ ಚೀಲದೊಳಗೆ ಇರುವ ಉಪ್ಪನ್ನು ತೆಗೆದು ನೀರಿನ ಗಾಜಿಗೆ ಹಾಕಿ ಮಿಶ್ರಣ ಮಾಡು ಎಂದು ಹೇಳಿದರು. ಶಿಷ್ಯನು ಹಾಗೆ ಮಾಡಿದನು. ಗುರೂಜಿ ಅವನಿಗೆ ಈ ನೀರನ್ನು ಕುಡಿ ಎಂದರು. ಶಿಷ್ಯನು ನೀರನ್ನು ಕುಡಿದು ತೀಕ್ಷ್ಣ ಉಪ್ಪಿನ ರುಚಿಯಿಂದ ಅಸಹ್ಯಗೊಂಡನು. ತಕ್ಷಣ ಗುರೂಜಿ, ಇದೇ ಉಪ್ಪನ್ನು ಒಂದು ದೊಡ್ಡ ಕೆರೆಯಲ್ಲಿ ಹಾಕು, ಅದನ್ನು ಮಿಶ್ರಣ ಮಾಡು, ನಂತರ ಆ ಕೆರೆಯ ನೀರನ್ನು ಕುಡಿ ಎಂದರು. ಶಿಷ್ಯನು ಹಾಗೆ ಮಾಡಿದನು. ಈ ಬಾರಿ ಶಿಷ್ಯನು, ನೀರು ಸ್ವಲ್ಪ ಉಪ್ಪಾಗಿದ್ದರೂ ನಾನು ಇದನ್ನು ಸುಲಭವಾಗಿ ಕುಡಿದಿದ್ದೇನೆ ಎಂದನು. ಗುರೂಜಿ ನಗುತ್ತಾ ಹೇಳಿದರು, ಕೋಪವೆಂಬ ಉಪ್ಪು ನಮ್ಮ ಜೀವನದಲ್ಲಿ ಅನಿವಾರ್ಯ. ಆದರೆ ಅದನ್ನು ನಾವು ಎಲ್ಲಿ ಮಿಶ್ರಣ ಮಾಡುತ್ತೇವೆ ಎಂಬುದು ಮುಖ್ಯ. ನಮ್ಮ ಮನಸ್ಸು ಆ ನೀರಿನಂತೆ ಆಗಿರಬೇಕು. ನಾವು ಯಾವುದೇ ಕೋಪವನ್ನು ಹೃದಯದ ಒಂದೇ ಒಂದು ಸಣ್ಣ ಸ್ಥಳದಲ್ಲಿ ತೊಳೆಯುವುದಾದರೆ ಅದು ಕಹಿ ಮಾಡುತ್ತದೆ. ಆದರೆ ನಾವು ನಮ್ಮ ಮನಸ್ಸನ್ನು ದೊಡ್ಡ ಕೆರೆಯಂತೆ ಮಾಡಿದರೆ ಅಲ್ಲಿ ಎಷ್ಟೇ ಕೋಪವಿದ್ದರೂ ಅದು ನಮ್ಮ ಶಾಂತಿಯನ್ನು ಹಾಳು ಮಾಡದು. ಶಿಷ್ಯನಿಗೆ ಗುರುವಿನ ಪಾಠ ತಕ್ಷಣವೇ ಗ್ರಹಿಸಿತು. ನಾವು ಮನಸ್ಸು ಬಿಟ್ಟಿರುವ ಮಟ್ಟಿಗೆ ನಾವು ಶಾಂತಿಯಾಗಬಹುದು. ಮನಸ್ಸು ದೊಡ್ಡದಾಗಿದ್ದರೆ ಕೋಪವು ಅದರಲ್ಲಿ ತೋರುತ್ತದೆ. ಶಾಂತಿ ಸಾಧಿಸಲು ನಮ್ಮ ಮನಸ್ಸನ್ನು ದೊಡ್ಡದಾಗಿಸಲು ಪ್ರಯತ್ನಿಸಬೇಕು. ನಾವು ನಮ್ಮ ಕೋಪವನ್ನು ನಿಯಂತ್ರಿಸಲು ಕಲಿಯಬೇಕು. ನಾವು ಪ್ರತಿಯೊಂದು ಕೋಪದ ಸಂದರ್ಭದಲ್ಲಿ ಹೇಗೆ ಪ್ರತಿಕ್ರಿಯಿಸುತ್ತೇವೆ ಎಂಬುದು ಮುಖ್ಯ. ಏಕೆಂದರೆ ನಮ್ಮ ಪ್ರತಿಯೊಂದು ಮಾತು ಮತ್ತು ಕ್ರಿಯೆಯು ಶಾಶ್ವತವಾದ ಪರಿಣಾಮಗಳನ್ನು ಬಿಟ್ಟು ಹೋಗಬಹುದು. ನಮ್ಮ ಮನಸ್ಸನ್ನು ನಿಯಂತ್ರಿಸಲು ನಾವು ತಾಳ್ಮೆಯನ್ನು, ಶಾಂತಿಯನ್ನು ಮತ್ತು ಧೈರ್ಯವನ್ನು ಬೆಳೆಸಬೇಕು. ಅಷ್ಟೇ ಅಲ್ಲದೆ ನಾವು ಉತ್ತಮ ಜೀವನವನ್ನು ನಡೆಸಲು ಸಾಧ್ಯವಿದೆ. ಧನ್ಯವಾದಗಳು. ಮತ್ತಷ್ಟು ಇಂಟರೆಸ್ಟಿಂಗ್ ಕಥೆಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಹಂಚಿಕೊಳ್ಳಿ.